ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಕರ್ವೆ ಮುಖಂಡರಾಗಿರುವಂತಹ ಶಬೀರ್ ಸರ್ಕಾರಣ್ಣನವರೇ, ಡಿ.ವಿ. ಗುಂಡಪ್ಪ ಸಂಘದ ಅಧ್ಯಕ್ಷರಾಗಿರುವಂತಹ ಮಧುಸೂದನಣ್ಣನವರೇ, ಹಾಗೆ ಬೆಡ್ಗೇರಹಳ್ಳಿ ಗ್ರಾಮದ ರವಿರವರೇ, ಹಾಗೆ ನಾಗೇಶ್ ಅವರೇ, ಸುಧಾರ್ ಅವರೇ, ನಾರಾಯಣ್ ಸಮೀರ್ ಅವರೇ, ಸಂತೋಷ್ ರವರೇ, ಎಲ್ಲರೂ ಕೂಡ ನಮ್ಮ ಭೀಮಾಪುರ ಸರ್ಕಾರಿ ಕನ್ನಡ ಶಾಲೆಗೆ ಆಗಮಿಸಿದ್ದೀರಾ. ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಆತ್ಮೀಯರು, ನಮ್ಮ ಒಳ್ಳೆಯ ಒಂದು ಸ್ನೇಹಿತರು ನಾಗೇಶ್ ಅವರು, ಅವರಿಗೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತಾ ಈ ಸಂದರ್ಭದಲ್ಲಿ. ಇವತ್ತು ಅವರು ಜನ್ಮದಿನ ಅಂದ್ರೆ ಹುಟ್ಟು ಹಬ್ಬ ಇವತ್ತು ಅಲ್ವಾ. ನಾವೆಲ್ಲರೂ ಕೂಡ ಕೇಕ್ ಕಟ್ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಅರ್ಥ ಆಯ್ತಾ. ದೇವಸ್ಥಾನಕ್ಕೆ ಹೋಗೋದು ಒಳ್ಳೇದು, ಅರ್ಥ ಆಯ್ತಾ. ಕೇಕ್ ಕಟ್ ಮಾಡೋ ಬದಲು ನಮ್ಮ ಊರಲ್ಲಿರುವಂತಹ ಶಾಲೆ, ನಮ್ಮ ಪಕ್ಕದಲ್ಲಿರುವಂತಹ ಶಾಲೆ, ನಾನು ಓದಿರುವಂತಹ ಶಾಲೆಯಲ್ಲಿ ಏನಾದ್ರೂ ಮಕ್ಕಳಿಗೆ, ಬಡ ಮಕ್ಕಳಿಗೆ ಮಾಡ್ಬೇಕು ಅನ್ನೋ ಒಂದು ಸಹಾಯ ಮನಸ್ಸು, ಒಳ್ಳೆಯ ಹೃದಯವಂತರು ನಮ್ಮ ನಾಗೇಶ್ ಅವರು. ಯಾಕೆ ಅಂದ್ರೆ ಏನು, ಇವತ್ತು ನೀವು ನೆರಳಲ್ಲಿ ಕೂತಿದ್ರಲ್ಲಪ್ಪ, ನಮ್ಮ ತಂದೆ ತಾಯಿಗಳೆಲ್ಲ ಹೋಗಿದ್ದಾರೆ, ಕೂಲಿ ಕೆಲ್ಸಕ್ಕೆ ಹೋಗಿದಾರಲ್ವಾ, ಕೂಲಿ ಕೆಲ್ಸಕ್ಕೆ ಹೋಗಿದ್ದಾರೆ, ಗಾರೆ ಕೆಲ್ಸಕ್ಕೆ ಹೋಗಿದ್ದಾರೆ, ಇಲ್ಲ ನಮ್ಮೂರ್ ಬಿಟ್ಟು ಬೇರೆ ಇನ್ನೊಬ್ರಿಗೆ ಹೋಗಿದ್ದಾರೆ ಸಂಪಾದನೆ ಮಾಡ್ಲಿಕ್ಕೆ. ಏನೇ ಕೆಲಸ ನಿಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ಅಲ್ವಾ. ಆದ್ರಿಂದ ನಾಗೇಶ್ ಅವರು ಕೂಡ ನನ್ನ ಕೈಲಾದಷ್ಟು ಮಟ್ಟಿಗೆ ನನ್ನ ಜನ್ಮದಿನ ಪ್ರಯುಕ್ತ ಏನಾದ್ರು ವಿದ್ಯಾರ್ಥಿಗಳು ಸಹಾಯ ಮಾಡ್ಬೇಕು ಅನ್ನೋ ಮನಸ್ಸು ಇಟ್ಕೊಂಡು ನಿಮಗೆ ಪುಸ್ತಕ ಮತ್ತು ಪೆನ್ನುಗಳನ್ನ ವಿತರಣೆ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ಅಲ್ವಾ. ನೀವು ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಸರಿಯಾದ ಸಮಯಕ್ಕೆ ನಮ್ಮ ಶಾಲೆ ಎಷ್ಟೊತ್ತಿಗೆ ಓಪನ್ ಆಗುತ್ತೆ? ಬೆಳಗ್ಗೆ 10:30 ಓಪನ್ ಆಗುತ್ತಾ? 10 ಗಂಟೆಗೆ 10:30 10 ಗಂಟೆಗೆ ನಾವು ಸರಿಯಾದ ಸಮಯವನ್ನ ಪಾಲನೆ ಮಾಡ್ಬೇಕು. ಸರಿಯಾದ ಸಮಯನ ಯಾವತ್ತು ಪಾಲನೆ ಮಾಡ್ತೀವೋ ಮುಂದಿನ ದಿನಗಳಲ್ಲಿ ಏನೋ ನಮ್ಮ ಜೀವನ ರೂಪಿಸ್ಕೋಬಹುದು ಅಲ್ವಾ. ನಾವ್ ಯಾವತ್ತು ಸಮಯವನ್ನು ಪಾಲನೆ ಮಾಡಲ್ವೋ ಅವತ್ತು ನಮ್ಮ ಜೀವನವನ್ನು ರೂಪಿಸ್ಕೊಳ್ಳಕ್ ಆಗಲ್ಲ, ಅರ್ಥ ಆಯ್ತಾ. ಆದ್ರಿಂದ ನೀವೆಲ್ಲರೂ ಕೂಡ ಮುಂದಿನ ದಿನದಲ್ಲಿ ಸರಿಯಾದ ಸಮಯಕ್ಕೆ ಶಾಲೆಗೆ ಹಾಜರಿರ್ಬೇಕಿಲ್ಲಿ, ಅರ್ಥ ಆಯ್ತಾ. ಸಾಹೇಬ್ರು ನಮ್ಮ ಸಾರು ಮುಲ್ಬಾಲಿಂದ ಬರ್ತಾರೆ, ಮುಲ್ಬಾಲಿಂದ ನೋಡಿ ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗಿರ್ಬೋದು. ಸರಿಯಾದ ಸಮಯಕ್ಕೆ ಸಮಯ ಪಾಲನೆ ಮಾಡಿರೋದಕ್ಕೆ ಇವತ್ತವರು ನಮ್ಮ ಪಾಠ ಹೇಳ್ಕೊಡಕ್ಕೆ ಶಿಕ್ಷಕರಾಗಿದ್ದಾರೆ, ಅರ್ಥ ಆಯ್ತವಾ. ಆದ್ರೆ ನೀವು ಕೂಡ ಅಷ್ಟೇ ಸಮಯವನ್ನ ಆಚುಚಪ್ಪದೆ ಸಮಯವನ್ನ ಪಾಲನೆ ಮಾಡ್ಬೇಕು, ಅರ್ಥ ಆಯ್ತಾ. ನಮ್ಮ ಈ ಶಾಲೆಗೆ, ನಮ್ಮ ಊರಿಗೆ, ನಮ್ಮ ತಾಲೂಕಿಗೆ ಒಳ್ಳೆ ಹೆಸರು ತರಬೇಕು, ಅರ್ಥ ಆಯ್ತಾ. ಇವತ್ತು ನಾಗೇಶ್ ಅವರು ನಿಮ್ಗೆ ಹುಟ್ಟುಹಬ್ಬಕ್ಕೆ ಬುಕ್ಸ್ ಅನ್ನ ಕೊಡ್ತಿದ್ದಾರೆ. ನೀವು ಕೂಡ ಮುಂದಿನ ದಿನಗಳಲ್ಲಿ ಏನೋ ಒಂದು 4 ಜನಕ್ಕೆ ಒಳ್ಳೇದನ್ನ ಮಾಡಬೇಕು, ಒಳ್ಳೇದನ್ನ ಬಯಸ್ಬೇಕು, ಅರ್ಥ ಆಯ್ತಾ. ವಿದ್ಯೆಯ ಜೊತೆಗೆ ಸಂಸ್ಕಾರವು ಬಹಳ ಮುಖ್ಯ, ಅರ್ಥ ಆಯ್ತಾ. ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಹೇಳುವಂತ ಮಾತು, ಮತ್ತೆ ನಮ್ಮ ತಂದೆ ತಾಯಿಗಳು ಹೇಳುವಂತ ಮಾತು, ದೊಡ್ಡವರು ಹೇಳುವಂತ ಮಾತು ನೀವೆಲ್ಲ ಕೇಳ್ಬೇಕು. ಕೇಳ್ತಿರಲ್ವಾ? ಕೇಳ್ತೀರಾ ಇಲ್ವಾ? ಕೇಳ್ಬೇಕು. ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಏನಾದ್ರೂ ಒಂದೇಟು ಇಲ್ಲಾಂದ್ರೆ ಒಂದು ಮಾತು ಬೈದ್ರೆ ಯಾರಿಗೋಸ್ಕರ? ನಮಗೋಸ್ಕರ. ನೀವು ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಬಾಳ್ಬೇಕು ಅನ್ನೋ ಭಾವನೆ ಇಟ್ಕೊಂಡು ನಿಮ್ಮನ್ನ ಅವರು ಒಂದು ಮಾತು ಬೈಬಹುದು, ಅರ್ಥ ಆಯ್ತಾ. ಅದು ನಿಮಗೋಸ್ಕರ, ಅರ್ಥ ಆಯ್ತಾ. ನೀವು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಒಂದು ವಿದ್ಯಾಭ್ಯಾಸನ ಪಡಿಬೇಕು ಅಂತ ಹೇಳ್ತಾ, ಇವತ್ತು ಏನು ವೇದಿಕೆಯಲ್ಲಿ ಎಲ್ಲರೂ ಕೂಡ ಆಸನರಾಗಿದ್ದಾರೆ, ಅವ್ರೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತ ಮಾಡ್ಕೊಂತ ಧನ್ಯವಾದಗಳು ಹೇಳುತ್ತಾ, ಇವೆಲ್ಲರೂ ಬಂದು ನಿಮ್ಮನ್ನ ಪುಸ್ತಕವನ್ನ ವಿತರಣೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಇಂತ ನಾಗೇಶ್ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಿಮ್ಮ ಬಡ ಮಕ್ಕಳಿಗೆ ಸಹಾಯ ಮಾಡ್ಬೇಕು ಅಂತ ನಾನು ನಾಗೇಶ್ ಅವ್ರು ಮನವಿ ಮಾಡ್ಕಂತ, ಆ ಭಗವಂತನ ಆಶೀರ್ವಾದ, ನಮ್ಮನ್ನ ಸೃಷ್ಟಿ ಮಾಡುವಂತ ಸೃಷ್ಟಿಕರ್ತನ ಆಶೀರ್ವಾದ ಸದಾ ನಾಗೇಶ್ ಮೇಲೆ ಇರ್ಲಿ. ನಾವೆಲ್ಲರೂ ಕೂಡ ಸದಾ ಅವ್ರ ಜೊತೆಗಿರ್ತೀವಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಒಂದು ಕನ್ನಡ ಕಾರ್ಯಕ್ರಮ ಮಾಡಬೇಕು, ಕನ್ನಡ ಶಾಲೆಯನ್ನು ಉಳಿಸ್ಬೇಕು, ಬೆಳೆಸಬೇಕು, ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೇಕು ಅಂತ ಭಗವಂತನಲ್ಲಿ ಮನಸ್ಫೂರ್ತಿ ಕೋರ್ಕೊಂತ ಹೆಚ್ಚಾಗಿ ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಅನ್ಸುತ್ತಾ ಈ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮ ಬೆಡ್ಗೇರಹಳ್ಳಿ. ಇದೇ ಸ್ಕೂಲಲ್ಲಿ ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಓದಿದ್ದೀನಿ. ಆದ್ರಿಂದ ಈ ಸ್ಕೂಲಾಗಿ ಏನೋ ಮಾಡ್ಬೇಕು ಅಂತ ಆಸೆ ಇತ್ತು, ವರ್ಷ ಮಾಡ್ತಾ ಇದ್ದೆ. ಈ ವರ್ಷ ಮಾಡ್ಬೇಕಂತ ಒಂದು ಆಸೆ ಇತ್ತು, ಅದಕ್ಕೋಸ್ಕರ ಬುಕ್ಸ್ ಕೊಡೋಣ ಅಂತ ಇದು ಮಾಡಿದೆ. ಆದಷ್ಟು ನೀವು ಅಷ್ಟೇ ತಂದೆ ತಾಯಿಗೋಸ್ಕರ ಚೆನ್ನಾಗಿ ಓದಬೇಕು, ನಾಳೆ ದಿನ ಬೆಳಿಬೇಕು, ಓದಿ ಒಳ್ಳೆ ಕೆಲಸ ಜಾಬ್ ಸಿಕ್ಕಿದ್ರೆ ನೀವೊಂದು ತಂದ್ಬೇಕು, ನಾಳೆ ದಿನ ನೀವೊಂದು ಮಾಡ್ಬೇಕಮ್ಮ, ಆಯ್ತಾ. ಒಳ್ಳೆ ಸ್ಕೂಲ್ ಬರ್ಬೇಕು, ಡೈಲಿ ನೀಟ್ನೆಸ್ ಆಗಿ ಬರ್ಬೇಕು. ಗಲೀಜ್ ಮಾಡ್ಕೊತೀರಾ? ಬಟ್ಟೆ ಎಲ್ಲ ಮಾಡ್ಕೊತೀರಾ? ಅದರಿಂದ ನಾನು ಈ ಸ್ಕೂಲಲ್ಲಿ ಓದಿದೆ.
ಓದ್ಬಿಟ್ಟು ನಾನು ಮುಂದೆ ಹೋಗಿ ನಾನು ಸಂಪಾದನೆ ಮಾಡಿ ನನ್ನ ಕೈಲಿ ಆಗೋದು ಸಹಾಯ ಮಾಡ್ತೀನಿ. ನಿಮ್ಗೆ ವರ್ಷ ವರ್ಷ ನಂಗೆ ಏನು ಬೇಕೋ ಅದು ಮಾಡ್ಕೊಡ್ತೀನಿ. ಈ ಎರಡು ಮಾತನ್ನು ಮಾತಾಡಕ್ಕೆ ಇಷ್ಟಪಡ್ತೀನಿ.